ಹಾಯ್ ಹಲೋ ನಮಸ್ಕಾರ ರೀ. ನೀವು ಮನೆ ಮಾಡಿದಂತಹ ಉಪ್ಪಿಟ್ಟು ಏನಾದರೂ ಉಳಿದಿದೆಯಾ? ಸೊ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಅಂತಂದ್ರೆ ಮರಿದ ಈ ರೆಸಿಪಿನ ಮಾಡ್ಕೊಂಡು ತಿಂದು ನೋಡ್ರಿ. ಸಂಜೆ ಹೊತ್ತಿಗೆ ಟೀ ಟೈಮ್ಗಂತೂ ಭಾರಿ ಮಸ್ತ್ ಇರುತ್ತೆ. ಚಹಾ ಜೊತೆಗೆ ಈ ಕರಮ್ ಕುರ್ಮ ಆದಂತಹ ಉಪ್ಪಿಟ್ಟು ಬಜ್ಜಿನ ಮಾಡ್ಕೊಂಡು ತಿನ್ಬೋದು. ಈ ಚಳಿಗಾಲಕ್ಕೆ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ಬರ್ರಿ ಅದನ್ನು ಯಾವ ರೀತಿ ಹೆಂಗೆ ಮಾಡೋದಂತ ತೋರಿಸ್ತೀನಂತ. ಮೊದಲೇದಾಗಿ ಇಲ್ಲಿ ಏನು ನೀವು ಮಾಡಿದಂಥ ಉಪ್ಪಿಟ್ಟು ಏನು ಉಳಿದಿರತ್ತೆ ನೋಡ್ರಿ. ಆ ಉಪ್ಪಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಕತ್ತೀನಿ. ಒಂದು ಕಪ್ ಅಷ್ಟು ಉಳಿದಿತ್ತು. ಇದಕ್ಕೆ ನಾನು ಸಣ್ಣದಾಗಿ ಉದ್ದ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಹಾಕ್ಕೊಳ್ಳಕತ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳತ್ತೀನಿ. ಹಂಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದೂವರೆ ಕಪ್ನಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಜ್ವಾನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಿಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಚಮಚದಷ್ಟು ನಾನು ಹವೀಜ್ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿರಿ. ಇದಿಷ್ಟು ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಇವಾಗ ಇದಕ್ಕೆ 1 ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡ್ಬಿಟ್ಟು ಆಮೇಲೆ ಇನ್ನೊಂದು ಅರ್ಧ ಕಪ್ಪಷ್ಟು ನಾನು ಹಾಕೋತೀನಿ ನೋಡಿರಿ. ನಿಮ್ಗೇನಾದರೂ ಹಿಂಗೆ ಮನ್ಯಾಗ ಏನಾದರೂ ಉಪ್ಪಿಟ್ಟಿನಾರ ಉಳಿದಿತ್ತಂತಂದ್ರೆ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಅಂತಂದ್ರೆ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಸಂಜೆ ಹೊತ್ತಿಗೆ ಮಕ್ಕಳು ಬಂದಾಗಂತೂ ಟೀ ಜೊತೆಗೆ ಅಥವಾ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗಂತೂ ಮಸ್ತ್ ಇರುತ್ತೆ. ಹಾಗೆ ಕೂಡ ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಇದು ನಂಬಕ್ಕೆ ಆಗಂಗಿಲ್ಲ ಇದು ಉಪ್ಪಿಟ್ಟಿಂದ ಮಾಡಿತೇನೆ ಅಂತಂದು ಗೊತ್ತಾಗಂಗಿಲ್ಲ ನೋಡಿರಿ, ಅಷ್ಟು ಕ್ರಿಸ್ಪಿಯಾಗಿರುತ್ತೆ. ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಳ್ಳಕತ್ತೀನಿ. ಬಿಸಿ ಎಣ್ಣೆ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿರುತ್ತೆ ನೋಡಿರಿ. ಈ ರವೆ ಇರುತ್ತಲ್ಲ, ರವಾದ ನಾವು ಉಪ್ಪಿಟ್ಟು ಮಾಡೋದ್ರಿಂದ ರವಾದ ಗಟ್ಟಿ ಬರುತ್ತಲ್ಲ, ಹಾಗಾಗಿ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಖಾರ ಹಾಕ್ಕೊಳ್ಳಕತ್ತೀನಿ. ಉಪ್ಪಿಟ್ಟಿಗೆ ಮೊದಲು ಖಾರ ಆಗಿತ್ತು, ಹಾಗಾಗಿ ನಾನು ಸ್ವಲ್ಪ ಖಾರ ಹಾಕ್ಕೊಳ್ಳಕತ್ತೀನಿ. ನೋಡಿರಿ, ಇವಾಗ ಇದನ್ನು ಒಂದು 5 ನಿಮಿಷ ನೆನೆಯಾಕೆ ಬಿಡೋಣಂತ. ಈ ಕಡೆ ಎಣ್ಣೆ ಕಾದೈತಿ. ಇದೇ ಎಣ್ಣೆ ಒಳಗೆ ನಾನು ಏನು ಬೇರೆ ಐಟಮ್ ಮಾಡಿ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಇತ್ತು. ಇವಾಗ ನೋಡಿರಿ ಬಜ್ಜಿನ ಹಾಕ್ಕೊಳ್ಳಕತ್ತೀನಿ. ನೋಡಿದ್ರಲ್ಲ, ಈ ರೀತಿ ಒಂದೊಂದಾಗಿ ನಿಧಾನಕ್ಕೆ ನಿಮ್ಗೆ ಯಾವ ಶೇಪ್ ಬೇಕು ನೋಡಿರಿ ಆ ಶೇಪ್ ಬಜ್ಜಿ ಬಿಟ್ಕೊಂಡು ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಎರಡೂ ಸೈಡಿಂದ ಹೊಂಬಣ್ಣ ಬರಬೇಕು ನೋಡಿರಿ. ತಳ ಬಿಡಬೇಕದ ಹಿಂಗೆ ಸೌಟಿಂದ ಹಿಂಗೆ ಅಳಗಾಡಬೇಕು. ತಳಕ್ಕೆ ಹುಡ್ಕೊಂಡಿದ್ರೆ ತಿರುವಾಡಕ್ಕೆ ಹೋಗ್ಬೇಡ್ರಿ. ಗ್ಯಾಸನ್ನ ನೀವು ಸ್ವಲ್ಪ ಊರಿನ ಸ್ವಲ್ಪ ಮೀಡಿಯಮ್ ಆಗಿಟ್ರಿ. ಜಾಸ್ತಿ ಫುಲ್ ಕಡಿಮೆ ಇಡಾಕೋಬೇಡ್ರಿ, ಸ್ವಲ್ಪ ಜೋರೇ ಇರಲಿ. ಅಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹೀರ್ಕೊಳ್ಳಂಗಿಲ್ಲ ನೋಡಿರಿ. ನಾವೇನೋ ಕರಿತೀವಲ್ಲ, ಮೀಡಿಯಮ್ ಆಗಿ ಸ್ವಲ್ಪ ಇಟ್ಕೋಬೇಕು. ಅಂದ್ರೆ ಸ್ವಲ್ಪ ಜೋರು ಅಷ್ಟೇ, ಪೂರ್ತಿ ಲೋ ಆಗಿ ಇಟ್ಕೊಳ್ಬಾರ್ದು ನೋಡಿರಿ. ನೋಡಿರಿ, ಇವಾಗ ಎರಡೂ ಸೈಡಿಂದ ಕರೆದು ತಗೊಂಡಿದ್ದೀನಿ. ನೋಡಿರಿ, ಕಲರ್ ಮಾತ್ರ ಮಸ್ತ್ ಬಂದವು. ಈ ರೀತಿ ಕೆಂಪಾಗಿ ನಾವು ಕರೆದಿಟ್ಕೊಂಡ್ವಿ ಅಂತಂದ್ರೆ ಭಾಳ ಕ್ರಿಸ್ಪಿಯಾಗಿ ಬಂದಿರುತ್ತೆ ನೋಡಿರಿ ಉಪ್ಪಿಟ್ಟು ಬಜ್ಜಿ. ಸಂಜೆ ಹೊತ್ತು ಟೀ ಜೊತೆಗಂತೂ ಭಾಳ ಮಸ್ತ್ ಇರುತ್ತೆ. ಹಾಗೆ ಕೂಡ ಇದು ಯಾರಾದರೂ ನಿಮ್ಮ ಮನೆಗೆ ಯಾರು ಬಂದಾಗ ನೀವು ಉಪ್ಪಿಟ್ಟೇನಾರು ಉಳಿದಿತ್ತಂತಂದ್ರೆ ಮಾಡಿಕೊಟ್ರಂದ್ರೆ ನಂಬಕ್ಕಾಗಂಗಿಲ್ಲ ನೋಡಿರಿ, ಅದು ಉಪ್ಪಿಟ್ಟಿಂದ ಬಜ್ಜಿ ಮಾಡ್ಯಾರೇನೆ ಅಂತಂದು. ನೋಡಿರಿ, ಇವಾಗ ಇನ್ನೊಂದೇನು ಸ್ವಲ್ಪ ಉಳಿದಿತ್ತಲ್ಲ, ಅದನ್ನು ಕೂಡ ಕರೆದು ಬಿಟ್ಕೊಂಡ್ಬಿಡ್ತೀನಿ. ಇವಾಗ ನೋಡಿರಿ, ಒಂದು ಬೌಲ್ಗೆ ನಾನು ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಕತ್ತಿರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದೈತಿ, ಹಾಗೆ ಮಾತ್ರ ತುಂಬ ಕ್ರಿಸ್ಪಿಯಾಗಿ ಬಂತು. ಅದ್ರ ಜೊತೆಗೆ ನಾನು ಸ್ವಲ್ಪ ಕೆಚಪ್ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ವಿ ಅಂತಂದ್ರೆ ಫೈನಲಿ ರೆಡಿ ಆಗತ್ತೆ ನೋಡಿರಿ, ನಮ್ಮದು ಉಪ್ಪಿಟ್ಟು ಬಜ್ಜಿ ರೆಡಿ ಆಗ್ತೈತಿ. ಈ ಚಳಿಗಾಲದಾಗ ಮಳೆ ಬೀಳೋ ಹೊತ್ತಿನಾಗ ಈ ಚಹಾ ಜೊತೆಗೆ ಈ ಬಿಸಿ ಬಿಸಿ ಬಜ್ಜಿ ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಅಂತಾರೆ ಎಲ್ಲರೂ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ಬಂದುಬಿಟ್ರೆ ಬಜ್ಜಿ ಫೇಮಸ್ ಇರತ್ತೆ ನೋಡಿರಿ. ಹಾಗೆ ಕೂಡ ನಾನು ಇವತ್ತಿನ ನಿಮಗೂ ಮನೆಯಲ್ಲೇ ಉಳಿದಂತಹ ಉಪ್ಪಿಟ್ಟು ಬಜ್ಜಿನ ಮಾಡಿ ತೋರಿಸಿದ್ದೀನಿ. ನೀವು ಏನಾದರೂ ಮನ್ಯಾಗ ಏನಾದ್ರು ಉಪ್ಪಿಟ್ಟು ಉಳಿದಿತ್ತಪ್ಪ ಅಂತಂದ್ರೆ ಬಜ್ಜಿ ಮಾಡ್ಕೊಂಡು ತಿನ್ನಿರಿ. ಹಂಗೆ ಮಾತ್ರ ಉಪ್ಪಿಟ್ಟು ಇಲ್ಲ ಅಂದರೂ ಕೂಡ ಉಪ್ಪಿಟ್ಟು ಮಾಡಿ ಉಳಿಸಾದರೂ ಬಜ್ಜಿ ಮಾಡ್ಕೊಂಡು ತಿಂದು ನೋಡಿರಿ ಅಂತ ಹೇಳ್ತೀನಿ. ಮತ್ತು ತಡ ಮಾಡ್ತೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಮತ್ತೆ ಮುಂದಿನ ನೋಡೋದಲ್ಲಿ ಸಿಗ್ತೇನೆ ಅಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೂ ಮರೀದೆ ಇದನ್ನು ಮಾಡಿ ನೋಡಿರಿ.